ಓಪನಿಂಗ್ ಸೀನ್ ನಲ್ಲಿ ನಮ್ಗೊಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ತೋರಿಸ್ತಾರೆ. ಇದ್ರಲ್ಲಿ ನಮ್ ಹೀರೋ ಏನ್ ಹೇಳ್ತಾನೆ ಅಂದ್ರೆ, ನಾನ್ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ ಸ್ಕೂಲ್ ಮೇಸ್ಟ್ರು ನಿಮ್ ಮನೆಗೆ ಬೆಂಕಿ ಬಿದ್ದಾಗ ನೀವ್ ಯಾರನ್ನ ಫಸ್ಟ್ ಕಾಪಾಡ್ತೀರಾ ಅಂತ ಕೇಳಿದ್ರು. ಎಲ್ಲಾ ಮಕ್ಳು ಕೂಡ ಅವ್ರ ತಂದೆ ತಾಯಿನ ಕಾಪಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ನನ್ನ ಆನ್ಸರ್ ಬೇರೆ ಆಗಿತ್ತು. ನಾನು ನನ್ನ ಬೆಕ್ಕು ಕ್ರೌಚೋ ಹಾಗೆ ACDC ಆಲ್ಬಮ್ ಮತ್ತೆ ಸ್ಕೆಚ್ ಬುಕ್ ನ ಕಾಪಾಡ್ತೀನಿ ಅಂತ ಹೇಳ್ದೆ. ಯಾಕೆಂದ್ರೆ ನನಗೆ ಈ ಪೇಂಟಿಂಗ್ಸ್ ಗಳು ಅಂದ್ರೆ ತುಂಬಾ ಇಷ್ಟ. ಮತ್ತೆ ಸೀನ್ ಕಟ್ಟಾಕಿ ಈ ಮೂವಿಯ ಮೇನ್ ಕ್ಯಾರೆಕ್ಟರ್ ನಿಮ್ಮ ಕಡೆಗೆ ಶಿಫ್ಟ್ ಆಗುತ್ತೆ. ನಿಮ್ಮ ಹೆಲಿಕಾಪ್ಟರ್ ಇಂದ ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಕದಿಯಕ್ಕೆ ಅಂತ ಬಂದಿರ್ತಾನೆ. ಅವ್ರ ಬಾಲ್ಕನಿಗೆ ಹೆಲಿಕಾಪ್ಟರ್ ಇಂದ ಬಂದ್ಬಿಟ್ಟು ಸೀದಾ ಮನೆ ಒಳಗಡೆ ಹೋಗಿ, ಯಾಕೆಂದ್ರೆ ಈ ಮನೆ ಒಳಗಡೆ ಒಂದು ತುಂಬಾ ಅಂದ್ರೆ ತುಂಬಾ ಬೆಲೆ ಬಾಳುವಂತ ಒಂದು ಆರ್ಟ್ ಇದೆ, ಅಂದ್ರೆ ಒಂದು ಫೋಟೋ ಇದೆ. ಅದನ್ನ ಕದಿಯಕ್ಕೆ ಅಂತಾನೆ ನೀವು ಬಂದಿರ್ತಾನೆ. ಇವನಿಗೆ ಸಪೋರ್ಟ್ ಮಾಡ್ತಿದ್ನಲ್ಲ ಇವನ್ ಫ್ರೆಂಡ್, ಅವನು ಈ ಮನೆಯ ಸೆಕ್ಯೂರಿಟಿ ಡೋರ್ ನ ಹ್ಯಾಕ್ ಮಾಡ್ಬಿಟ್ಟು ಅದ್ರ ನಂಬರ್ ನ ಹೇಳ್ತಾನೆ. ಇವನು ಕೂಡ ಆ ನಂಬರ್ ನ ಹಾಕ್ಬಿಟ್ಟು ಒಳಗಡೆ ಹೋಗ್ತಾನೆ. ಆದ್ರೆ ಇವನ್ಗೆ 7 ನಿಮಿಷ ಮಾತ್ರ ಟೈಮ್ ಇರುತ್ತೆ ವಾಪಸ್ ಹೋಗೋದಿಕ್ಕೆ. ಅದಕ್ಕಿಂತ ಮುಂಚೆ ಇವನೇನು ಹೋಗ್ಲಿಲ್ಲ ಅಂದ್ರೆ ಅದು ಡೋರ್ ಲಾಕ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇವನು ಎಲ್ಲಾ ಕಡೆ ಪೇಂಟಿಂಗ್ಸ್ ನ ಎಲ್ಲ ಕದೀತಾ ಇರ್ತಾನೆ. ಆದ್ರೆ ಇವನಿಗೆ ಬೇಕಾಗಿರೋ ಪೇಂಟಿಂಗ್ಸ್ ಕಾಣಿಸ್ತಾ ಇರೋದಿಲ್ಲ. ಎಲ್ಲಾ ಕಡೆ ಹುಡುಕ್ತಾನೆ, ಕಾಣ್ತಾನೆ ಇರೋದಿಲ್ಲ. ಮತ್ತೆ ಇವನ್ ಫ್ರೆಂಡ್ ನಂಬರ್ 3ಗೆ ಹೇಳ್ತಾನೆ, ನೀವು ಎಲ್ಲೋ ಆ ಪೇಂಟಿಂಗ್ ಕಾಣ್ತಾನೆ ಇಲ್ಲ ಅಂದಾಗ, ಅಲ್ಲೆಲ್ಲ ಹುಡುಕೋ ಸಿಗ್ಬೋದು ನೋಡು, ಎಲ್ಲಾ ಕಡೆ ಹುಡುಕು ಬೇಗ ಅಂತಾನೆ. ಅವನು ಕೂಡ ತುಂಬಾ ಜಾಗದಲ್ಲಿ ಹುಡುಕ್ತಾನೆ, ಬಟ್ ಆ ಪೇಂಟಿಂಗ್ ಸಿಗ್ತಾ ಇರೋದಿಲ್ಲ ಅವನಿಗೆ. ಆ ಟೈಮ್ ಬೇರೆ ಇನ್ನೇನು ಸ್ಟಾಪ್ ಆಗೋಕೆ ಹತ್ರ ಬರ್ತಾ ಇರುತ್ತೆ. ಇದರಿಂದ ನಂಬರ್ 3 ಏನ್ ಹೇಳ್ತಾನೆ ಅಂದ್ರೆ, ನಿಂಗೆ ಎಷ್ಟು ಪೇಂಟಿಂಗ್ ಸಿಕ್ಕಿದ್ಯೋ ಅದನ್ನೆಲ್ಲ ತಗೊಂಡ್ಬಂದ್ಬಿಡ, ಸರಿ ಆಮೇಲೆ ನೋಡ್ಕೊಳ್ಳೋಣ ನಾವು ಅಂತ ಹೇಳ್ತಾನೆ. ಇವನು ಕೂಡ ಸರಿ ಆಯ್ತು ಬರ್ತೀನಿ ಅಂದ್ಬಿಟ್ಟು ಆ ಡೋರ್ ಹತ್ರ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಈ ಡೋರ್ ನ ನಂಬರ್ ಏನು ಅಂತ ಕೇಳ್ತಾನೆ. ಅವನು ಕೂಡ ಒಂದು ನಂಬರ್ ನ ಹೇಳ್ತಾನೆ. ಇವನು ಅದ್ ಹಾಕಿದ ತಕ್ಷಣ ಅಷ್ಟೇ ಲಾಕು ತಪ್ಪಾಗಿರೋ ಒಂದು ಕೋಡ್ ನ ಹಾಕ್ಬಿಟ್ಟಿರ್ತಾನೆ ಇವನು. ಇದರಿಂದ ಮನೇಲಿರೋ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಆಟೋಮೆಟಿಕ್ ಆಗಿ ಆನ್ ಆಗ್ಬಿಟ್ಟು ಎಲ್ಲಾ ಡೋರ್ ಗಳು ಕ್ಲೋಸ್ ಆಗ್ಬಿಡುತ್ತೆ. ತುಂಬಾ ಜೋರಾಗಿ ಅಲಾರಾಮ್ ಎಲ್ಲ ಪಡ್ಕೊಳಕ್ ಶುರು ಆಗ್ಬಿಡುತ್ತೆ. ಇವನು ನಿಮಿಷ ಏನ್ ನಡೀತಾ ಇದ್ದಿಲ್ಲಿ, ತಪ್ಪು ನಂಬರ್ ಹೇಳ್ಬಿಟ್ಟಲ್ಲೋ, ಏನ್ ಮಾಡೋದು ಈಗ ಅಂದಾಗ, ಇಲ್ಲ ನಾ ಕರೆಕ್ಟ್ ಆಗಿರೋ ನಂಬರ್ ನ ಹೇಳ್ತೀನಿ, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳೋ ಬೇಗ ಅಂತಾನೆ. ಇವನು ತಪ್ಪಿಸ್ಕೊಳ್ಳಕ್ಕೆ ಅಂತ ಬಾಲ್ಕನಿ ಹತ್ರ ಬರ್ತಾನೆ. ಒಂದು ಗ್ಲಾಸ್ ಇಂದ ಡೋರ್ ಕ್ಲೋಸ್ ಆಗಿರುತ್ತಲ್ಲ ಅದನ್ನ ಹೊಡೆದಾಕಕ್ ನೋಡ್ತಾ ಇರ್ತಾನೆ. ಅದ್ ನೋಡಿದ್ರೆ ಬುಲೆಟ್ ಪ್ರೂಫ್ ಗ್ಲಾಸ್ ಆಗಿರುತ್ತದು. ಎಷ್ಟೋ ಹೊಡಿತಾನೆ, ಹೊಡೆದೇ ಹೋಗ್ತಾ ಇರೋದಿಲ್ಲ. ಅವ್ನ ಫ್ರೆಂಡ್ ಅಲ್ಲೋ ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಕಾಪಾಡು ಅಂತ ಇವ್ನು ಕೇಳಕೂತಾ ಇರ್ತಾನೆ. ಆದ್ರೆ ಅವ್ನ ಫ್ರೆಂಡು ನಾನು ಏನು ಮಾಡಕ್ಕಾಗಲ್ಲ, ಆಗೋ ಈಗ ಮಾಡಿ ನೀನ್ ತಪ್ಪಿಸ್ಕೊಂಡ್ ಬಂದ್ಬಿಡು ಅಂದ್ಬಿಟ್ಟು ಫೋನ್ನೇ ಕಟ್ ಮಾಡ್ಬಿಡ್ತಾನೆ. ಇವನು ಕೂಡ ಅಲ್ಲೋ ಹೆಲ್ಪ್ ಮಾಡೋ ನನ್ನ ಬಿಟ್ಟು ಹೋಗ್ಬಿಡ ಅಂತ ಇರ್ತಾನೆ. ಅವ್ನ್ ಫೋನ್ ಕಟ್ಟೆ ಮಾಡೇ ಬಿಡ್ತಾನೆ. ಇಲ್ಲಿ ನೋಡಿದ್ರೆ ಜೋರಾಗಿ ಶಬ್ದ ಆಗ್ತಾ ಇರುತ್ತೆ. ಇವನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲೇ ಇವನೊಂದು ಕೋಡ್ ನ ಹಾಕ್ನಲ್ಲ, ಅಲ್ಲಿರೋ ಒಂದು ವೈರ್ ನ ಡಿಸ್ಕನೆಕ್ಟ್ ಮಾಡ್ಬಿಡ್ತಾನೆ. ಈ ಸೌಂಡ್ ನಿಂತೋಗುತ್ತೆ ಅಂತ. ಅದ್ ನೋಡಿದ್ರೆ AC ಕಂಟ್ರೋಲ್ ಮಾಡೋ ಒಂದು ಇದಾಗಿರುತ್ತದು. ಏನ್ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಕಿವಿ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ. ತುಂಬಾ ಜೋರಾಗಿ ಸೌಂಡ್ ಬರ್ತಿರೋದ್ರಿಂದ ಇರಿಟೇಟ್ ಆಗ್ತಾ ಇರುತ್ತೆ. ನಿಮ್ಗೆ ಹೇಳ್ಬಿಡ್ತೀನಿ, ಇಲ್ಲಿ ಏನೋ ಒಳಗಡೆ ನಡೆದ್ರು ಸೌಂಡ್ ಅದು ಆಚೆ ಕೇಳಿಸ್ತಾ ಇರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಸೆನ್ಸಿಟಿವ್ ಜಾಗ ಆಗ್ಬಿಟ್ಟಿರುತ್ತದು. ಇಷ್ಟೇ ಪಡ್ಕೊಂಡ್ರು ಹೊರಗಡೆ ಇರೋರಿಗೆ ಒಂದು ಚೂರು ವಾಯ್ಸ್ ಕೇಳಿಸಲ್ಲ, ಯಾವುದೇ ರೀತಿ ವಾಯ್ಸ್ ಕೇಳಿಸಲ್ಲ. ಹಿಂಗ್ ಕುತ್ಕೊಂಡಿದ್ರೆ ಆಗಲ್ಲ ಅನ್ಬಿಟ್ಟು ಆ ಟೇಬಲ್ ಗೀಬಲ್ನಲ್ಲಿ ಎಳ್ಕೊಂಡು ಹೋಗ್ಬಿಟ್ಟು ಆರನ್ ಬಡ್ಕತ್ತಿರೋ ಸ್ಪೀಕರ್ ಎಲ್ಲೈತೆ ಅಂತ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅದ್ರ ವೈರ್ನೆಲ್ಲ ಡಿಸ್ಕನೆಕ್ಟ್ ಮಾಡ್ಬಿಡ್ತಾನೆ. ಇದರಿಂದ ಸೌಂಡ್ ನಿಂತೋಗ್ಬಿಡುತ್ತೆ. ಮತ್ತೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹಾಗೆ ನೋಡ್ತಾ ಇರ್ತಾನೆ. ಮತ್ತೆ ಆ ಡೋರ್ ಹತ್ರ ಹೋಗ್ತಾನೆ. ಅದೊಂದು ವುಡ್ಡಿನ ಪೇಸ್ ಆಗಿರುತ್ತೆ ಅಲ್ವಾ, ಇವನ ಹತ್ರ ಒಂದು ಮೆಟಲ್ ಇರುತ್ತೆ. ಅದರಿಂದ ಆ ಡೋರ್ ನ ಕಿತ್ತಕ್ ಶುರು ಮಾಡ್ತಾನೆ. ಕಿತ್ತುತ್ತಾ ಇರ್ತಾನೆ. ತುಂಬಾ ಶಕೆ ಆಗ್ತಾ ಇರುತ್ತೆ ಅವನಿಗೆ. ಯಾಕೆಂದ್ರೆ ಆ AC ಕಂಟ್ರೋಲ್ ಮಾಡೋ ಇದಿರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ವರ್ಕ್ ಆಗಿ ಶುರು ಆಗ್ಬಿಟ್ಟಿರುತ್ತೆ. ಅದಿಷ್ಟ ಬಂದಾಗ ವರ್ಕ್ ಆಗುತ್ತೆ. ಒಂದೊಂದ್ಸಲಿ ಶಕೆನ ಜಾಸ್ತಿ ಮಾಡ್ಬಿಡುತ್ತೆ, ಕೋಲ್ಡ್ ನ ಜಾಸ್ತಿ ಮಾಡ್ಬಿಡುತ್ತೆ. ಇವನ್ಗೆ ತುಂಬಾ ಶಕೆ ಆಗ್ತಾ ಇರೋದ್ರಿಂದ ಕುಡಿಯಕ್ಕೆಲ್ಲ ನೀರ್ ಸಿಗುತ್ತೆ ಅನ್ಬಿಟ್ಟು ನೀರ್ನ ಹುಡುಕ್ತಾ ಇರ್ತಾನೆ. ಎಲ್ಲಿ ನೋಡಿದ್ರು ನೀರ್ ಬರ್ತಾನೆ ಇರೋದಿಲ್ಲ. ಎಲ್ಲ ಟ್ಯಾಪ್ ಆನ್ ಮಾಡ್ತಾನೆ, ನೀರೇ ಬರ್ತಾ ಇರೋದಿಲ್ಲ. ಇದರಿಂದ ಫ್ರಿಡ್ಜ್ ನ ಓಪನ್ ಮಾಡ್ತಾನೆ. ಅಲ್ಲಿ ಸ್ವಲ್ಪ ಊಟಗಳು ಅದ್ ನೋಡಿದ್ರೆ ಫ್ರಿಡ್ಜ್ 20 ಸೆಕೆಂಡ್ ಗಿಂತ ಜಾಸ್ತಿ ಓಪನ್ ಆಗಿದ್ರೆ ಸೌಂಡ್ ಬರಕ್ ಶುರುವಾಗುತ್ತೆ. ಮತ್ತೆ ಇಲ್ಲಿ ಅವನಿಗೆ ಒಂದು ನೀರಿನ ಬಾಟ್ಲು ಸಿಗುತ್ತೆ. ಸಿಕ್ತು ನೀರು ಸದ್ಯ ಅನ್ಬಿಟ್ಟು ಎತ್ತಿ ಗಟ ಅಂತ ಕುಡ್ಕೊಂಡ್ಬಿಡ್ತಾನೆ. ಆದ್ರೆ ಇವ್ನಿಗೆ ಒಂಚೂರು ಐಡಿಯಾ ಇರೋದಿಲ್ಲ ಮುಂದೆ ಏನ್ ಗತಿ ಆಗ್ತಾನೆ ಅಂತ. ಅಲ್ಲೇ ಇವ್ನಿಗೊಂದು ಡ್ರಿಂಕ್ಸ್ ಕೂಡ ಸಿಗುತ್ತೆ. ಸರಿ ಆಯ್ತು ಅನ್ಬಿಟ್ಟು ನೀರ್ನೆಲ್ಲ ಕುಡ್ಕೊಂಡು ಮತ್ತೆ ಆ ಬಾಗ್ಲನ್ನ ಕೆತ್ತಕ್ ಶುರು ಮಾಡ್ತಾನೆ. ಕೆತ್ತುತ್ತಾ ಇರ್ತಾನೆ. ಆಮೇಲೆ ಗೊತ್ತಾಗುತ್ತೆ ಅವನ್ಗೆ ಈ ಮರದ ಒಳಗಡೆ ಒಂದು ಕಪ್ಪಣದಿಂದ ಮಾಡಿರೋ ಒಂದು ಡೋರ್ ಇರುತ್ತೆ. ಇದನ್ನ ಕಿತ್ಕೊಂಡ್ ಕುತ್ಕೊಂಡ್ರೆ ನನ್ನ ಲೈಫಲ್ಲಿ ನಾನು ಆಚೆ ಹೋಗಕ್ಕಾಗಲ್ಲ ಅನ್ಬಿಟ್ಟು ಸುಮ್ನೆ ಆಗ್ಬಿಡ್ತಾನೆ. ಮತ್ತೆ ಫ್ರಿಡ್ಜ್ ಹತ್ರ ಹೋಗ್ತಾನೆ. ಡ್ರಿಂಕ್ಸ್ ಇರುತ್ತೆ, ಕುಡಿತಾನೆ. ಅಲ್ಲೇ ಕೆಲವು ಬಿಸ್ಕೆಟ್ ಗಳು ಇರುತ್ತೆ, ತಗೊಂಬಂದು ತಿನ್ಕೊಂಡು ಹೀಗೆ ಟಿವಿ ನೋಡ್ಕೊಂಡು ಕೂತಿರ್ತಾನೆ. ಅದು ಏನ್ ಸರಿಯಾಗಿ ಬರ್ತಾ ಇರೋದಿಲ್ಲ, ಅದು CCTV ಟಿವಿ ಆಗಿರುತ್ತೆ. ಅಲ್ಲಿ ಆಚೆಗಡೆ ಈ ಮನೆಯಿಂದ ಆಚೆಗಡೆ ಏನೇನಿದೆ ಅಂತ ಎಲ್ಲ ಒಂದೊಂದು CC ಕ್ಯಾಮೆರಾದಲ್ಲಿ ತೋರಿಸ್ತಾ ಇರುತ್ತೆ. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ಸೀದಾ ಮನೆ ಕತ್ತಾನೆ. ನಾಳೆ ಬೆಳಗ್ಗೆ ಆಗುತ್ತೆ. ಶಿಸ್ತಾಗಿ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ನೀರಿರುತ್ತೆ ಆ ಹಾಲಲ್ಲಿ. ಅಲ್ಲಿ ಹೋಗ್ಬಿಟ್ಟು ಮಕ್ಕ ಕೈ ಕಾಲನ್ನೆಲ್ಲ ತಳ್ಕೋತಾನೆ. ಮತ್ತೆ ಇನ್ನ ಫ್ರೆಂಡ್ ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾನೆ, ಬಟ್ ಆಗೋದಿಲ್ಲ. ಏನಾದ್ರು ಸಿಗ್ಬೋದು ಅಂದ್ಬಿಟ್ಟು ಆ ಮನೆನೆಲ್ಲ ಹುಡುಕಾಡ್ತಾ ಇರ್ತಾನೆ. ಆದ್ರೆ ಆ ಮನೆ ಓನರ್ಗಳ ಫೋಟೋಗಳು ಮಾತ್ರ ಸಿಗುತ್ತಷ್ಟೇ ಅವನಿಗೆ. ಇನ್ನೇನ್ ಮಾಡೋದು ಅಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ತಾನೆ. ವಾಶ್ರೂಮ್ಗೆ ಹೋಗ್ಬಿಟ್ಟು ಬಂದಾಗ ಅವನಿಗೊಂದು ಕೆಲವು ಆರೆಂಜ್ ಗಳು ಸಿಗ್ತದೆ. ಅದನ್ನ ನೋಡ್ತಾನೆ. ಅದು ಒಂದು ಕಲ್ಲಾಗಿರುತ್ತೆ. ಇದರಿಂದ ಗ್ಲಾಸ್ ನ ಹೊಡೆದಾಕುತ್ರೆ ಹಿಂಗೆ ಅನ್ಬಿಟ್ಟು ಆ ಗ್ಲಾಸ್ ನ ಹೊಡಿತಾನೆ. ಬಟ್ ಯೂಸ್ ಆಗೋದಿಲ್ಲ. ಅದು ಒಳ್ಳೆ ಸ್ಟ್ರಾಂಗ್ ಆಗಿರೋ ಒಂದು ಗ್ಲಾಸ್, ಬುಲೆಟ್ ಪ್ರೂಫ್ ಗ್ಲಾಸ್. ಅದು ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗೋದು ಏನೋ ಗೊತ್ತಾಯ್ತಲ್ಲ ಅಂತ ಹಿಂಗೆ ತಲೆ ಕೆಡ್ಸ್ಕೊಂಡ್ ಮೇಲೆ ನೋಡ್ತಾನೆ. ಅಲ್ಲೊಂದು ಚಾವಣಿ ಕಾಣಿಸುತ್ತೆ. ಹೇಗಾದ್ರೂ ಮಾಡಿ ನಾನು ಅಲ್ಲಿಗೆ ಹೋದ್ರೆ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೋದಲ್ಲ ಅಂತ ಒಂದು ಪ್ಲಾನ್ ಬರುತ್ತೆ ಇವನ್ಗೆ. ಇದರಿಂದ ಏನ್ ಮಾಡ್ತಾನೆ ಅಂದ್ರೆ
ಎಲ್ಲಾ ವಸ್ತುಗಳನ್ನೆಲ್ಲಾನು ಅಲ್ಲಿಗೆ ತಗೊಂಡ್ಬಂದು ಜೋಡ್ಸಕ್ ಶುರು ಮಾಡ್ತಾನೆ. ಆ ಮನೇಲಿ ಏನೇನೈತೋ ಎಲ್ಲಾನು ತಗೊಂಡ್ಬಂದು ಅಲ್ಲಿ ಜೋಡ್ಸಕ್ಕೆ ಪ್ಲಾನ್ ಮಾಡ್ಕೊತಾನೆ. ತಗೊಂಬರ್ದಿರ್ಬೇಕು ಇವ್ನಿಗೆ ಬಾಯರ್ಕೆ ಆಗುತ್ತೆ. ನಿಂತಿರೋ ಕೆಲವು ಸ್ವಲ್ಪ ನೀರಿರುತ್ತಲ್ಲಿ ಅದನ್ನ ಕುಡಿಯೋಣ ಅಂತ ಹೋಗ್ತಾನೆ. ಕುಡಿಯಕ್ಕೆ ಚೆನ್ನಾಗಿರೋದಿಲ್ಲ, ಅದು ಅವ್ನು ಉಗಿದು ಬಿಡ್ತಾನೆ ಹಂಗೆ. ಹಾಗೆ ಅವ್ನಿಗೆ ಮುಂದೆ ಈ ಗಿಡಗಳ ಹತ್ರ ಇರೋ ಒಂದು ಪೈಪ್ ಕಾಣಿಸುತ್ತೆ. ಇದರಿಂದ ನೀರು ಸಿಗ್ಬೋದಾ ಅನ್ಬಿಟ್ಟು ಹೋಗ್ಬಿಟ್ಟು ಆ ಪೈಪ್ ನ ತೆಗೆದು ನೋಡ್ತಾನೆ. ಅಲ್ಲೂ ಕೂಡ ನೀರ್ ಸಿಗೋದೇ ಇಲ್ಲ ಅವನ್ಗೆ. ಫಿಶ್ ಟ್ಯಾಂಕ್ ನೀರ್ನ ತೆಗೆದು ನೋಡ್ತಾನೆ. ಫಿಶ್ ಟ್ಯಾಂಕ್ ನೀರು ಕೂಡ ಚೆನ್ನಾಗಿರೋದಿಲ್ಲ. ಇದು ಯಾವ ನರಕಕ್ಕೆ ಬಂದ್ ಜಾಗ ಸಿಗಾಕೊಂಡಪ್ಪ ನಾನು ಅಂತ ಕೂತಿರ್ತಾನೆ. ಇದರಿಂದ ಫ್ರಿಜ್ ಅಲ್ಲಿ ರೈಸ್ ಗಳನ್ನೆಲ್ಲ ತಗೊಂಡ್ಬಂದು ಹಾಗೆ ತಿಂತ ತಂದ ಆನ ತಿರ್ಸ್ಕೊತಾ ಇರ್ತಾನೆ. ಮತ್ತೆ ಕೆಲಸ ಮಾಡಕ್ಕೆ ಶುರು ಹಚ್ಕೋತಾನೆ. ಹಗ್ಗನೆಲ್ಲ ತಗೊಂಡ್ಬಂದು ಒಂದಕ್ಕೊಂದು ಸೇರಿಸಿ ಎಲ್ಲಾನು ಗಂಟಾಕಿ ನೋಡ ಅನ್ಬಿಟ್ಟು ಮೇಲ್ಗಡೆ ಹತ್ತು ನೋಡ್ತಾನೆ. ಬಟ್ ಅದಿನ್ನೂ ಎತ್ತರವಾಗಿರುತ್ತೆ. ಹೈಟು ಸಾಕಾಗ್ತಾ ಇರೋದಿಲ್ಲ. ಇನ್ನು ಹೈಟು ಸಾಕಾಗಲ್ಲ. ಇನ್ನು ಏನಾದ್ರು ನಾನು ಟ್ರೈ ಮಾಡ್ಬೇಕು ಅಂತ ಈಗ ಅದಿನ್ನು ಎತ್ತರವಾಗಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇರ್ತಾನೆ. ಹಾಗೆ CCTV ನೋಡ್ತಾನೆ. ಇವನ್ಗೊಂದು ಹುಡುಗಿ ಕಾಣಿಸ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಜಸ್ಮೀನ್ ಅಂತ. ಅವಳು ನೋಡುತ್ತಂಗೆ ಇವ್ನಿಗೆ ಲವ್ ಆಗ್ತಾ ಇರುತ್ತೆ ಇವ್ನಿಗೆ. ಮತ್ತೆ ಆ ಮನೇಲಿ ಏನಾದ್ರು ಊಟಕ್ಕೆ ಏನಾದ್ರು ಸಿಗುತ್ತೆ ಅನ್ಬಿಟ್ಟು ಹೀಗೆ ಹುಡುಕ್ತಾ ಇರ್ತಾನೆ. ಅವ್ನಿಗೊಂದು ಊಟದ ಕ್ಯಾನ್ ಸಿಗುತ್ತೆ. ಅದನ್ನ ಓಪನ್ ಮಾಡಿ ತಿನ್ನಕ್ಕೆ ಅಂತ ಒಂದು ಚಾಕು ತಗೊಂಡು ಟ್ರೈ ಮಾಡ್ತಾ ಇರ್ತಾನೆ. ಕೈ ಕಟ್ಟಾಗಿ ಹೋಗ್ಬಿಡುತ್ತೆ. ಇದರಿಂದ ಕೈನ ಸರಿ ಮಾಡ್ಕೊಳಕಂತ ನೀರಿಗೆ ತಗೊಂಡೋಗಿ ಹೆಜ್ಜೆ ತನ್ನ ಕೈಗೆ ಬಟ್ಟೆನ ಕಟ್ಕೋತಾನೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈ ಮನೆ ಓನರ್ ಎಲ್ಲಿ ಹೋಗಿರ್ತಾನೆ ಅಂದ್ರೆ ಕಜಾಕಿಸ್ತಾನ್ ಅಂತ ಒಂದು ದೇಶಕ್ಕೆ ಹೋಗಿರ್ತಾನೆ. ಬರೋದು ತುಂಬಾ ಲೇಟ್ ಆಗುತ್ತೆ ಒಂದಿನ್ನು. ಆ ಟೈಮ್ ಯೂಸ್ ಮಾಡ್ಕೊಂಡು ಇಲ್ಲಿ ಕದಿಯಕ್ಕೆ ಅಂತ ಬಂದಿರ್ತಾನೆ. ತಗಲಾಕೊಂಡು ಅವನಷ್ಟೇ. ಅದಾದ್ಮೇಲೆ ಫ್ರಿಜ್ ಹತ್ರ ಹೋಗ್ತಾನೆ. ಫ್ರಿಜ್ ಅಲ್ಲಿ ರೈಸ್ ಗಡ್ಡೆನೆಲ್ಲ ಕೆರ್ಕೊಂಡ್ ತಿನ್ನಕ್ ಶುರು ಮಾಡ್ಬಿಡ್ತಾನೆ. ಅಲ್ಲಿರೋ ಒಂದು ಚೂರು ರೈಸ್ ಬಿಡೋದಿಲ್ಲ. ಎಲ್ಲಾನು ಕೂಡ ತಿಂದು ಖಾಲಿ ಮಾಡ್ಕೊಂಡ್ ಬಿಡ್ತಾನೆ. ಇನ್ನೊಂದ್ಸಲಿ ಲೈಫ್ ಅಲ್ಲಿ ನಾನು ಈ ತರ ಕಳ್ತನ ಮಾಡಕ್ ಹೋಗಲ್ಲ ಗುರು, ಸಾಕಾಗಿ ಹೋಗ್ಬಿಟ್ಟಿದೆ ನನ್ಗೆ, ಇದೊಂದು ಅರ್ಕ ಅನಿಸ್ತೈತೆ ಅಂತ ಯೋಚನೆ ಬೇಜಾರಾಗಿ ಹೋಗ್ತಾ ಇರ್ತಾನೆ. ಮತ್ತೆ ಹೀಗೆ ಬಿಸ್ಕೆಟ್ಗೆ ಕ್ರೀಮ್ ಬನ್ ಎಲ್ಲ ಹೆಚ್ಕೊಂಡು ತಿನ್ಕೊಂಡ್ ಕೂತಿರ್ತಾನೆ. ಆಚೆ ಮಳೆ ಬರ್ತಾ ಇರುತ್ತೆ. ಬಟ್ ಏನ್ ನ್ಯೂಸ್, ಆ ನೀರ್ನ ಕುಡಿಯಕ್ಕಾಗಲ್ಲ, ಆಚೆ ಹೋಗಕ್ಕಾಗಲ್ಲ. ನೆಕ್ಸ್ಟ್ ಬೆಳಗ್ಗೆ ಇವ್ನ ಯಾವ್ದೋ ಒಂದು ಲಾಕರ್ನ ಹೊಡೆದಾಕ್ತಾ ಇರ್ತಾನೆ. ಹೊಡೆದಾಕ್ಬಿಟ್ಟು ಅದ್ರ ಒಳಗಡೆ ಹೋಗಿ ನೋಡಿದಾಗ ಆಗ ಇವ್ನಿಗೆ ಸ್ವಲ್ಪ ಖುಷಿ ಆಗುತ್ತೆ. ಅದರಲ್ಲಿ ಕೆಲವು ಊಟಗಳು ಸ್ವಲ್ಪ ಮಾಂಸ ಗಿಂಸ ಎಲ್ಲ ಇರುತ್ತೆ. ಯಪ್ಪ ಸಿಕ್ತು ಊಟ, ದೇವ್ರೆ ಥ್ಯಾಂಕ್ ಯು ಅನ್ಕೊಂಡು ಅಷ್ಟರಲ್ಲಿ ಇವ್ನಿಗೆ ನೀರ್ ಬೀಳೋ ತರ ಶಬ್ದ ಆಗ್ತಾ ಇರುತ್ತೆ. ಎಲ್ಲಿ ನೀರ್ ಬೀಳ್ತಾ ಇರ್ತದೆ ಅಂದ್ರೆ ಈ ಗಿಡಗಳಿಗೆಲ್ಲ ನೀರ್ ಆಗ್ತಾ ಇರ್ತದೆ. ಪೈಪಿಂದ ನೀರ್ ಬರ್ತಾ ಇರುತ್ತೆ. ಇನ್ನೇನೋ ಬರಗಿಟ್ಟಂಗೆ ಬಿರಿಯಾನಿ ಕೊಡ್ತಾಗ ಬಾರಿಸ್ದಂಗೆ ಆ ನೀರ್ನ ಘಟ 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 ಅಂತ ಕುಡ್ಕೋತಾ ಇರ್ತಾನೆ. ಹೊಟ್ಟೆ ತುಂಬಾ ಕುಡ್ಕೋತಾನೆ. ಆಹಾ ಸ್ವರ್ಗ ಇಲ್ಲೇ ಇರೋದು ಅನ್ಕೊಂಡು ಸುಮ್ಮನೆ ಹಾಗೆ ಮನ್ಗಿರ್ತಾನೆ. ನೀರು ಟಕ್ಕನೆ ನಿಂತು ಹೋಗ್ಬಿಡುತ್ತೆ. ಒಂಚೂರು ಐಡಿಯಾನೇ ಇರೋದಿಲ್ಲ ಅದನ್ನ ಹಿಡಿದಿಕ್ಕೊಬೇಕು ಅಂತ. ಮತ್ತೆ ಟ್ರೈ ಮಾಡಕ್ಕೆ ಹೋಯ್ತಾನೆ. ಆ ಮನೇಲಿರೋ ಶಾಲೆಗಳನ್ನೆಲ್ಲ ಕಿತ್ಕೋತಾನೆ. ಮತ್ತೆ ಆ ಬೆಡ್ರೂಮ್ ಅಲ್ಲಿರೋ ಮಂಚನೆಲ್ಲ ದಬಾಕ್ಬಿಟ್ಟು ಅದಕ್ಕೆ ಜಾಯಿಂಟ್ ಆಗಿರೋ ಹಗ್ಗನೆಲ್ಲ ಕಿತ್ಕೊಂಡು ಎಲ್ಲ ಒಂದಕ್ಕೊಂದು ಜೋಡಿಸಿ ಎಲ್ಲಾ ವಸ್ತುಗಳನ್ನು ಒಟ್ಟಿಗೆ ಕೂಡಿಸಿ ಮತ್ತೆ ಹತ್ತಿ ನೋಡ್ತಾನೆ. ಆಗ ಅವನಿಗೆ ಅದು ಎಡ್ಕೋಕ್ ಶುರುವಾಗುತ್ತೆ. ನೋಡ್ತಾನೆ ಅದೊಂದು ಗಾಜಿನ ಇದಾಗಿರುತ್ತೆ. ಇದನ್ನ ಓಪನ್ ಮಾಡೋ ಅಷ್ಟು ಶಕ್ತಿ ಅವನ ಹತ್ರ ಇರೋದಿಲ್ಲ. ಹಾಗಾಗಿ ನಾಳೆ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗ್ತಾನೆ. ಮತ್ತೆ ಹೀಗೆ ಡ್ರಿಂಕ್ಸ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಡ್ರಿಂಕ್ಸ್ ಇರುತ್ತೆ. ಅದನ್ನ ಕುಡ್ಕೊಂಡು CCTV ನೋಡ್ತಾ ಇರ್ತಾನೆ. ಹಾಗೆ ಆ ವರ್ಕರ್ ಆ ಸ್ಕೆಚ್ ನ ಬಿಡಿಸ್ತಾ ಇರ್ತಾನೆ. ಆ ಹುಡುಗಿ ನೋಡಿದ್ರೆ ಯಾವಾಗ್ಲೂ ಕಿವಿಗೆ ಇಯರ್ಫೋನ್ ಹಾಕೊಂಡು ಕೆಲಸ ಮಾಡ್ತಾ ಇರ್ತಾಳೆ. ಯಾವಾಗ ನೋಡಿದ್ರು ಕಿವಿಗೆ ಇಯರ್ಫೋನ್ ಹಾಕೊಂಡೇ ಇರ್ತಾಳೆ. ನೋಡ್ತೇನೆ ಆ ಹುಡುಗಿ ಇವನ್ ಮನೇಲಿ ಇದ್ದಾನಲ್ಲ ಆ ಮನೆ ಆಚೆಗಡೆನೆ ಕ್ಲೀನ್ ಮಾಡ್ತಾ ಇರ್ತಾಳೆ. ಚಾನ್ಸು ದೇವ್ರೆ ಅನ್ಬಿಟ್ಟು ಹೋಗ್ಬಿಟ್ಟು ಪ್ಯಾಂಟ್ ಗಿಟ್ನಲ್ಲಿ ಹಾಕೊಂಡು ಆ ಹುಡುಗಿನ ಕಿರ್ಚಾಡ್ಕೊಂಡು ಸಹಾಯ ಕೇಳ್ತಾ ಇರ್ತಾನೆ. ಅಲ್ಲೂ ಕೇಳಿಸ್ತಾ ಇದೆಯಾ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ, ಹಂಗೆ ಹಿಂಗೆ ಕಿರ್ಚಾಡ್ತಿರ್ತಾನೆ. ಆದ್ರೆ ಅವಳು ಕಿವಿಗೆ ಇಯರ್ಫೋನ್ ಹಾಕೊಂಡು ಕ್ಲೀನ್ ಮಾಡ್ತಾ ಇರ್ತಾಳೆ. ಕಿರ್ಚಾಡ್ತಾ ಇರ್ತಾನೆ. ಅವಳು ಕೇಳಿಸ್ತಾನೆ ಇರೋದಿಲ್ಲ. ಫಸ್ಟ್ ಇಯರ್ಫೋನ್ ಗಳನ್ನೆಲ್ಲ ಬ್ಯಾನ್ ಮಾಡಕ್ ಬಿಡ್ಬೇಕು ಅನ್ನಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಅವನ್ಗೆ. ನೋಡ್ತಾನೆ ಆ ರೂಮ್ ಟೆಂಪರೇಚರ್ ಈಗ ತುಂಬಾ ಬಿಸಿಯಿಂದ ಈಗ ಕೂಲ್ಡ್ ಆಗಕ್ ಶುರುವಾಗಿರುತ್ತೆ. ಆಟೋಮೆಟಿಕ್ ಆಗಿ ಕೂಲ್ಡ್ ಆಗ್ತಾ ಇರುತ್ತೆ. ಇವ್ನ ಅದ ಹತ್ರ ಹೋಗಿ ನೋಡ್ತಾನೆ. ಇವಾಗ ಕೋಲ್ಡ್ ಅಲ್ಲೇ ಸಿಕ್ತಲ್ಲ ಅಂದ್ಬಿಟ್ಟು ಒಂದ್ ನಿಮಿಷ ನಿಟ್ಟುಸಿರು ಬಿಟ್ಕೊಂಡು ಆ ಗಾಳಿನ ಹಾಗೆ ತಗೋತಾ ಇರ್ತಾನೆ. ನೆಕ್ಸ್ಟ್ ಬೆಳಗ್ಗೆ ಆಗುತ್ತೆ. ಈಗ ಇವನಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ಬಿಟ್ಟಿರ್ತಾನೆ. ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ ಈಗ ಇವನ್ಗೆ. ಅದೇ ಆ ನೀರ್ ಬರ್ತಿತ್ತಲ್ಲ ಆ ಜಾಗಕ್ಕೆಲ್ಲ ಕೆಲವು ಬಟ್ಲುಗಳನ್ನ ಇಕ್ಕಿ ನೀರ್ನ ಕಲೆಕ್ಟ್ ಮಾಡ್ಕೋತಾನೆ. ಮತ್ತೆ ಪೀಸಾಗಿ ಹೋಯ್ತಾನೆ. ಆ ಫ್ರೆಶ್ ನೊಳಗಿತಾನೆ. ಸಾಂಗ್ ಬರುತ್ತೆ, ಡ್ಯಾನ್ಸ್ ಆಡ್ತಾನೆ. ಮಸ್ತಾಗಿ ಊಟ ಗೀಟ ಎಲ್ಲ ತಿನ್ಕೋತಾನೆ. ಸ್ವಲ್ಪ ಎಣ್ಣೆ ಇರುತ್ತೆ, ಎಣ್ಣೆ ಹೊಡಿತಾನೆ. ಹೀಗೆ ಅಲ್ಲಿರೋದನ್ನ ಅಭ್ಯಾಸ ಮಾಡ್ಕೊಂಡು ಜಾಲಿಯಾಗಿರ್ತಾನೆ. ಮತ್ತೆ ಬಾತ್ರೂಮ್ ಹೋಗ್ಬಿಟ್ಟು ಬರ್ತಾನೆ. ಇನ್ನೊಂದು ಗ್ಲಾಸ್ ಪೀಸ್ ಒಂದು ಪಾಟ್ ಕಾಣಿಸುತ್ತೆ. ಅದನ್ನು ಶಿಸ್ತಾಗಿ ಹೊಡೆದಾಕ್ಬಿಟ್ಟು ಅದರಲ್ಲಿ ಇವ್ನ ಕಣ್ಣಿಗೆ ಸೈಜಿಗೆ ಆಗುವಷ್ಟು ಒಂದು ಗ್ಲಾಸ್ ಪೀಸ್ ಅಂತ ತಗೋತಾನೆ. ಅದನ್ನ ಬಟ್ಟೆಗೆ ಸುತ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಇವ್ನ ಕಣ್ಣಿಗೆ ಒಂಥರ ಕೂಲಿಂಗ್ ಗ್ಲಾಸ್ ತರ ಮಾಡ್ಕೋತಾನೆ. ಯಾಕಂದ್ರೆ ಮೇಲ್ಗಡೆ ಅದನ್ನ ಹೊಡೆದಾಕ್ತಿರ್ಬೇಕಾದ್ರೆ ಕಣ್ಣಿಗೆ ಧೂಳು ಬೀಳಬಾರ್ದು ಅಂದ್ಬಿಟ್ಟು ಅದನ್ನ ಮಾಡ್ಕೊಂಡಿರ್ತಾನೆ. ನೋಡಿದ್ರೆ ಆ ಮನುಷ್ಯ ಈ ರೀತಿ ಒಂದು ಪರಿಸ್ಥಿತಿ ಬಂದ್ರೆ ಹೀಗೆಲ್ಲ ತಲೆ ಉಪಯೋಗಿಸ್ತಾನೆ ಅಂತ. ಮತ್ತೆ ಆಮೇಲೆ ಹತ್ಬಿಟ್ಟು ಆ ಜಾಗನ ಕೆತ್ತೋಕ್ ಶುರು ಮಾಡ್ತಾನೆ. ಕೆತ್ತುತ್ತಾನೆ ಆಗ್ತಾನೆ ಇರೋದಿಲ್ಲ. ಮತ್ತೆ ಸ್ವಲ್ಪ ಸುಸ್ತಾಗುತ್ತೆ, ಹೊಟ್ಟೆ ಹಸಿಯುತ್ತೆ, ತಿನ್ನಕ್ಕೆ ಅಂತ ಮತ್ತೆ ಬರ್ತಾನೆ. ಇವನೀಗ ಒಬ್ಬೊಬ್ನೇ ಮಾತಾಡಕ್ ಶುರು ಹಚ್ಕೊಂಡ್ಬಿಟ್ಟಿರ್ತಾನೆ. ಇವನು ಈಗ ಇವ್ನ ಮೆಂಟಲಿ ಎಲ್ಲ ಡಿಸ್ಟರ್ಬ್ ಆಗಕ್ ಶುರು ಆಗಿರುತ್ತೆ. ಇವ್ನಿಗೆ ಈಗ ಒಬ್ಬೊಬ್ನೇ ಮಾತಾಡ್ತಾ ಇರ್ತಾನೆ. ನೋಡಿದ್ರ ಇವತ್ ನಾನು ಏನ್ ಮಾಡ್ತಾ ಇದ್ದೀನಿ, ಪಾಸ್ತಾ ಹೇಗ್ ಮಾಡ್ತಾ ಇದ್ದೀನಿ ಅಂದ್ರೆ ನೀರಿಗೆ ಪಾಸ್ತಾ ಹಾಕೋದಷ್ಟೇ. ಈ ತರ ಒಬ್ಬೊಬ್ಬನೇ ಹುಚ್ಚುಚ್ಚಂತರ ಮಾತಾಡ್ಕೊಂಡು ಆ ಪಾಸ್ತಾನ ಹಾಗೆ ತಿನ್ಕೊಂಡು ಕೂತಿರ್ತಾನೆ. ಇಲ್ಲಿ ಆ ರೂಮ್ ಟೆಂಪರೇಚರ್ ಇನ್ನೂ ಕೂಡ್ಗೆ ಹೋಗ್ತಾ ಇರುತ್ತೆ. ಮತ್ತೆ ಈಗ ಚಿಕ್ಕ ಪುಟ್ಟ ಮಾಂಸಗಳನ್ನ ತಿನ್ಕೊಂಡು ಹಾಗೆ CCTV ಅವ್ರ ಹತ್ರ ಸುಮ್ನೆ ಇವನು ಒಬ್ಬೊಬ್ನೇ ಮಾತಾಡ್ಕೊಂಡು
ಆಡ್ಕೊಂಡು ನಿಂತಿರ್ತಾನೆ. ಮತ್ತೆ ಹೋಯ್ತಾನೆ ಅದ್ರ ಮೇಲೆ ಹತ್ತಿ ಪುನಃ ಅದನ್ನ ಕೆತ್ತಕ್ ಶುರು ಮಾಡ್ತಾನೆ. ಹಾಗೆ ಮತ್ತೆ ಸ್ವಲ್ಪ ಕೆತ್ಬಿಟ್ಟು ಸುಸ್ತಾಗುತ್ತೆ ಮತ್ತೆ ಬರ್ತಾನೆ ಕೆಳಗಡೆ. ಆ ರೂಮ್ ಟೆಂಪರೇಚರ್ ತುಂಬಾ ಕಡಿಮೆ ಆಗಿರೋದ್ರಿಂದ ಅದನ್ನೇನೋ ಜಾಸ್ತಿ ಮಾಡ್ಬೋದಾ ಅಂತ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ. ಆಗ್ತಾ ಇರೋದಿಲ್ಲ. ವೈರ್ ಗಿರನ್ನೆಲ್ಲ ಕಟ್ ಮಾಡಿ ನೋಡ್ತಾನೆ, ಆಗೋದೇ ಇಲ್ಲ. ಆ ಪಾಸ್ತಾನೆಲ್ಲ ತಿನ್ಬಿಟ್ಟು ಪುನಃ ಟ್ರೈ ಮಾಡ್ತಾನೆ, ಅದನ್ನೆಲ್ಲ ಹೊಡೆದಾಕೋಕೆ ಎಲ್ಲಾನು ಕೂಡ ಚುಚ್ಚಿ ಹೊಡೆದಾಕ್ತಾನೆ. ನೋಡ್ತಾನೆ ಅಲ್ಲೊಂದು ಸ್ಕ್ರೂ ಇರುತ್ತೆ, ತುಂಬಾ ಗಟ್ಟಿಯಾಗಿರುತ್ತೆ. ಅದು ಯಾವನ್ ಗುರಿ ಲಾಕ್ತೋನಿದ್ನ ಅವ್ನ ಕೈಗೆ ನಾಗರು ಕಡಿ ಅಂತ ಬೈಕೊಂಡು ಮತ್ತೆ ವಾಪಸ್ ಕೆಳಗಡೆ ಬರ್ತಾನೆ. ನಾಳೆ ಟ್ರೈ ಮಾಡೋಣ ಅನ್ಬಿಟ್ಟು ಮತ್ತೆ ಅಲ್ಲೇ ಇದ್ದ ಒಂದು ಟೆಲಿಸ್ಕೋಪ್ ಇಟ್ಕೊಂಡು ಎಲ್ಲಾ ಕಡೆ ನೋಡ್ತಾ ಇರ್ತಾನೆ ಅವ್ರ ಮನೆಯನ್ನೆಲ್ಲ. ಮತ್ತೆ ಸಿನ್ಕಟ್ಟಾಗಿ ನಾಳೆ ಬೆಳಗ್ಗೆ ತೋರಿಸ್ತಾರೆ. ಪುನಃ ಹೇಳ್ತಾನೆ, ಪುನಃ ಕಲ್ಸೋಕ್ ಶುರು ಮಾಡ್ಕೋತಾನೆ. ಅಲ್ಲಿರೋ ಎಲ್ಲಾ ಸುತ್ತಾಗಿರೋ ಜಾಗನು ಹೊಡೆದಾಕ್ತಾನೆ. ಪುನಃ ಸುಸ್ತಾಗುತ್ತೆ, ಕೆಳಗಡೆ ಬರ್ತಾನೆ. ಟಿವಿ ಅವ್ರ ಜೊತೆ ಮಾತಾಡ್ತಾನೆ, ಊಟ ಮಾಡ್ತಾನೆ. ಅಲ್ಲೇ ಒಂದು ಪಾರಿವಾಳ ಇರುತ್ತೆ, ಅದ್ರ ಜೊತೆ ಮಾತಾಡ್ತಾನೆ. ಯಾವ ನರ್ಕೋಕ್ಕಿಂತ ಕಮ್ಮಿ ಆಗಿರೋದಿಲ್ಲ ಈಗ ಇವ್ನಿಗೆ ಈ ಜಾಗ. ಇಲ್ಲಿಂದ ಹೋಗ್ಬಿಟ್ರೆ ಸಾಕು, ಕಳ್ತಾನೆ ಮಾಡದೆ ಬಿಟ್ಬಿಡ್ತೀನಿ ಇನ್ನೂ ಸ್ಟೇಜ್ಗೆ ಹೋಗ್ಬಿಟ್ಟಿರ್ತಾನೆ. ನಾಳೆ ಬಂದು ಇಲ್ಲಿ 4 ದಿವಸ ಆಗಿರುತ್ತೆ. ಮತ್ತೆ ಇವನ ಮಾತಾಡ್ಕೊಂಡು ಈ ಮನೆ ಓನರ್ ಪೇಂಟಿಂಗ್ ಮೇಲೆಲ್ಲ ಒಂಥರ ಚಿತ್ರನೆಲ್ಲ ಬಿಡಿಸಕ್ ಶುರು ಮಾಡ್ತಾನೆ. ಸ್ಕೆಚ್ ಪೇಸ್ ತಗೊಂಡು ಏನೇನೋ ಬಿಡಿಸ್ತಾನೆ ಆ ಪೇಂಟಿಂಗ್ ಮೇಲೆ, ಅವ್ರ ಮಗಳ ಮೇಲೆ, ನಾಯಿ ಮೇಲೆಲ್ಲ. ಇವನು ಆ ಮನೆ ಓನರ್ನ ಬಟ್ಟೆ ಆಧಾರ ಸಿಗುತ್ತಾ ಅಂತ ಹಾಕೊಳ್ಳೋಣ ಅಂತ ನೋಡ್ತಿರ್ತಾನೆ. ಬಟ್ಟೆ ಡ್ರಾವರ್ ಒಳಗಡೆ, ಆ ಡ್ರಾವರ್ ಒಳಗಡೆ ಒಂದು ಸೀಕ್ರೆಟ್ ಆಗಿರೋ ಒಂದು ಜಾಗ ಕಾಣಿಸುತ್ತೆ ಅವನಿಗೆ. ಏನಿದು ಈ ತರ ಸೀಕ್ರೆಟ್ ಐತಲ್ಲ ಜಾಗ ಅಂತ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ತುಂಬಾ ಬೆಲೆ ಬಾಳುವಂತ ಒಂದು ಪೇಂಟಿಂಗ್ ಇರುತ್ತೆ. ಅಲ್ಲಿ ಒಂದು ಡೆಡ್ ಬಾಡಿನ ನೋಡ್ಬಿಡ್ತಾನೆ, ತುಂಬಾ ಎದುರುಕೊಂಡ್ಬಿಡ್ತಾನೆ. ಆಗ ಪುನಃ ಡೆಡ್ ಬಾಡಿ ಹತ್ರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅದು ಆ ಮನೆ ಓನರ್ ಆಗಿರ್ತಾನೆ, ಆದ್ರೆ ಅದು ಪ್ಲಾಸ್ಟಿಕ್ ಆಗಿರುತ್ತೆ. ಅಲ್ಲಿ ಅವನಿಗೆ ಒಂದು ಬುಕ್ ಸಿಗುತ್ತೆ. ಆ ಬುಕ್ ನ ಓಪನ್ ಮಾಡ್ದಾಗ ನೋಡಿದಾಗ ಹೆಲ್ ಮತ್ತೆ ಹೆವೆನ್ ಅಂತ ಒಂದು ಪೇಜ್ ಕಾಣಿಸುತ್ತೆ. ಅಂದ್ರೆ ಸ್ವರ್ಗ ಮತ್ತೆ ನರಕದ್ದು ಒಂದು ಬುಕ್ ಸಿಗುತ್ತೆ. ಏನೇನ್ ಪಾಪ ಮಾಡಿದ್ರೆ ನೀವೇನೇನ್ ಮಾಡ್ತೀರಾ, ಎಲ್ಲೆಲ್ಲಿ ಹೋಗ್ತೀರಾ ಅಂತ. ಅವನು ಕೂಡ ಪೇಂಟಿಂಗ್ ನ ನೋಡ್ಬಿಟ್ಟು ಇದ್ಯಾವ್ದು ಇದು ಊಟಕ್ಕಿಲ್ದಿರೋ ಪಿಂಕಾಯಿ ಇವಾಗ ಸಿಕ್ಕೈತಿ ಅನ್ಬಿಟ್ಟು ಆ ಪೇಂಟಿಂಗ್ ನ ತಗೊಳ್ದಲ್ಲಿ ಸುಮ್ನೆ ಬಂದ್ಬಿಡ್ತಾನೆ. ಈ ಕಡೆ ನೈಟ್ ಆಗುತ್ತೆ, ಹೀಗೆ ಸುಮ್ನೆ ಮನೆಗಿರ್ತಾನೆ. ಆ CCTV ನೋಡ್ಕೊಂಡು ಅಲ್ಲಿ ಜಸ್ಮಿನ್ ಇದ್ದಾಳಲ್ಲ, ಅವಳು ಇವನು ರೂಮ್ ಪಕ್ಕನೆ ನಿಂತ್ಕೊಂಡು ಸಿಗರೇಟ್ ಹೊಡಿತಿರ್ತಾಳೆ. ಆದ್ರೆ ಅವಳು ಈ ಸಲ ಕಿವಿಗೆ ಇಯರ್ಫೋನ್ ಹಾಕೊಂಡಿರೋದಿಲ್ಲ. ಒಳ್ಳೆ ಟೈಮ್ ಸಿಕ್ತು ಅಂದ್ಬಿಟ್ಟು ಇವನು ಜಸ್ಮಿಯಾ ನನ್ನ ಕಾಪಾಡು ಏ ಬೇಬಿ ನನ್ನ ಕಾಪಾಡು ಹಂಗೆ ಹಿಂಗೆ ಕಿರ್ಚಾಡ್ಕೊಂಡು ಕದನೆಲ್ಲ ಹೊಡೆದಾಡ್ಕೊಂಡು ಮತ್ತೆ ಆ ಕದಕ್ ಕೆಳಗಡೆ ಪೇಪರ್ನೆಲ್ಲ ತೂರ್ಸಕ್ ನೋಡ್ತಾನೆ ಹೆಲ್ಪ್ ಮಾಡು ಅಂತ. ಆ ಪೇಪರ್ ಹೋಗ್ತಿರೋದಿಲ್ಲ, ಅವಳಿಗೆ ಕೇಳಿಸ್ತಾನೆ ಇರೋದಿಲ್ಲ. ಅವಳ ಪಾಡಿಗೆ ಅವಳು ಸಿಗರೇಟ್ ಹೊಡ್ಕೊಂಡು ಕೂತಿರ್ತಾಳೆ. ನನ್ನ ಕಾಪಾಡು ಜಸ್ಮಿಯಾ ಹಂಗೆ ಹಿಂಗೆ ಅಂತ ಕಿರಿಸ್ತಾ ಇರ್ತಾನೆ, ಕೇಳಿಸ್ತಾ ಇರೋದಿಲ್ಲ ಅವಳಿಗೆ. ಇದಾದ್ಮೇಲೆ ಅವಳು ಕೂಡ ಹೊಂಟೋಗ್ಬಿಡ್ತಾಳೆ. ಇನ್ನು ಕೂಡ ನನ್ನ ಹಣೆ ಬರನೇ ಇಷ್ಟು ಅಂದ್ಬಿಟ್ಟು ಬಂದ್ ಮನಿಕೋತಾನೆ. ಈಗ ಇವನ್ಗೆ ತುಂಬಾ ವಿಷನ್ಸ್ ಗಳು ಬರ್ತಾ ಇರ್ತವೆ. ಇವನು ಆ ಮನೆ ಓನರ್ ಒಂದು ಪಾರ್ಟಿ ಕರೆದಿರ್ತಾನೆ, ಅಲ್ಲಿ ಹೋಗಿರ್ತಾರ ಒಂದು ವಿಷನ್ ಬರ್ತಾ ಇರುತ್ತೆ. ಅಲ್ಲಿ ಅವನೇನೋ ಒಂದು ಸ್ಪೀಚ್ ಕೊಡ್ತಾ ಇರ್ತಾನೆ. ಮತ್ತೆ ಆ ಮನೆ ಡೋರ್ ಓಪನ್ ಆಗಿರೋ ತರ ಕಾಣಿಸ್ತಾ ಇರುತ್ತೆ ಇವನ್ಗೆ. ಇನ್ನು ಎದ್ದೋಗಿ ನೋಡ್ತಾನೆ, ಕ್ಲೋಸ್ ಆಗಿರುತ್ತೆ. ಇದೆಲ್ಲ ಒಂದು ವಿಷನ್ ಅನ್ಕೊಂಡು ಸುಮ್ನೆ ಮಾಡ್ತಾನೆ. ಮತ್ತೆ ನಾಳೆ ಬೆಳಗ್ಗೆ ಆ ಸ್ಕ್ರೂನ ತೆಗಿಯೇನ್ ಅನ್ಬಿಟ್ಟು ಒಂದು ಮರಕ್ ಪೀಸ್ ನ ತಗೊಂಡ್ಬಂದ್ಬಿಟ್ಟು ಒಂಥರ ಸ್ಕ್ರೂ ಡ್ರೈವರ್ ತರ ಮಾಡ್ಕೋತಾ ಇರ್ತಾನೆ. ಅದನ್ನ ಮಾಡ್ಕೊಂಡು ತಗೊಂಡೋಗಿ ಅದನ್ನ ಓಪನ್ ಮಾಡೋಕೆ ಅಂತ ನೋಡ್ತಾನೆ. ಆದ್ರೆ ಆ ಮರಕ್ ತುಂಡೆ ಮುರಿದೋಗ್ಬಿಡುತ್ತೆ. ಇದರಿಂದ ಬೇಜಾರ ಕೆಳಗಡೆ ಬರ್ತಾನೆ. ಇವಾಗ ಇವ್ನಿಗೆ ಊಟಕ್ಕೆ ಏನಾರು ಬೇಕಲ್ವಾ, ಹಾಗಾಗಿ ಆ ಫಿಶ್ ಟ್ಯಾಂಕ್ ಅಲ್ಲಿ ಫಿಶ್ ನೋಡ್ತಾನೆ. ಅದ್ರಲ್ಲಿ ಒಂದನ್ನ ಎತ್ತಾಕತಾನೆ. ಮತ್ತೆ ಆ ಗೋಡೆ ಮೇಲೆಲ್ಲ ಒಂಥರ ವಿಚಿತ್ರವಾಗಿ ಚಿತ್ರನೆಲ್ಲ ಬಿಡಿಸ್ತಾ ಇರ್ತಾನೆ. ಒಬ್ಬೊಬ್ನೇ ಮಾತಾಡ್ತಾ ಇರ್ತಾನೆ. ಹೋಗ್ತಾ ಹುಚ್ಚ ಆಗ್ತಾ ಇರ್ತಾನೆ. ಆ ರೀತಿ ಆಗ್ತಾ ಇರ್ತಾನೆ ಅವನು. ಸರಿ ಮತ್ತೆ ಟ್ರೈ ಮಾಡೋಣ ಅನ್ಬಿಟ್ಟು ಮತ್ತೆ ಅದನ್ನ ಸ್ಕ್ರೂನ ಓಪನ್ ಮಾಡಕ್ಕೆ ಒಂದು ಮರದ್ದು ಪುನಃ ಒಂದು ಪೀಸ್ ನ ರೆಡಿ ಮಾಡ್ತಾನೆ. ಮತ್ತೆ ಹೋಗ್ಬಿಟ್ಟು ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಈ ಸಲ ಆ ನಟ್ಟು ಓಪನ್ ಆಗ್ಬಿಡುತ್ತೆ. ಹಂಗೆ ಮಾಡಿ ಒಂದ್ ನಟ್ನ ಓಪನ್ ಮಾಡೇ ಬಿಡ್ತಾನೆ. ಆದ್ರೆ ಅದನ್ನ ಓಪನ್ ಮಾಡಕ್ಕೆ ಹಂಗೆ ತುಂಬಾ ಶಕ್ತಿ ಬೇಕು. ಅಷ್ಟೊಂದು ಶಕ್ತಿ ಇರೋದೇ ಇಲ್ಲ ಇವ್ನಿಗೆ. ಡೈಲಿ ಒಂದೊಂದು ನಟ್ನ ಓಪನ್ ಮಾಡ್ಬಿಟ್ಟು ತಂದಿಡ್ತಾ ಇರ್ತಾನೆ. ಒಬ್ಬೊಬ್ನೇ ಮಾತಾಡ್ಕೊತಾ ಇರ್ತಾನೆ, ಏನೇನೋ ವಿಚಿತ್ರವಾಗಿ ಆಡ್ತಾ ಇರ್ತಾನೆ. ಆ ಫಿಶ್ ನ ತಂಗಿರ್ತಾನಲ್ಲ ಅದನ್ನೆಲ್ಲ ತುಂಡ್ ಮಾಡ್ಬಿಟ್ಟು ಅದರಿಂದ ಏನೋ ಒಂದ್ ಮಾಡ್ಕೊಂಡು ಅದನ್ನೇ ತಿನ್ನಕ್ ಶುರು ಮಾಡ್ತಾನೆ. ಇಷ್ಟ ಏನಾದ್ರು ಕೂಡ ತಿನ್ಕೋತಾ ಇರ್ತಾನೆ. ಏನು ಮಾಡಕ್ಕಾಗಲ್ಲ, ನಾನ್ ಬಾಳ ಎಷ್ಟು ಎಲ್ಪ್ ಅಂತ ತಕ್ಲಾಕೊಂಬಿಟ್ಟೆ ನಾನು ಹಂಗೆ ಹಿಂಗೆ ಅನ್ಕೊಂಡು. ಮತ್ತೆ ಆ ಮರ ಪೀಸ್ಗಳನ್ನೆಲ್ಲ ಪುನಃ ಜೋಡ್ಸ್ಕೊಂಡು ಆ ನಟ್ಗಳನ್ನೆಲ್ಲ ಬಿಚ್ತಾ ಇರ್ತಾನೆ. ಸುಮ್ನೆ ಡೈಲಿ CCTV ನೋಡು ಆ ನಟ್ನ ಬಿಚ್ಚು ಅಷ್ಟೇ ಆಗೋಗ್ಬಿಟ್ಟಿರುತ್ತೆ ಇವನಿಗೆ. ಜೀವನ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಅವನಿಗಂತೂ. ಮತ್ತೆ ಹೀಗೆ ಒಂದ್ ದಿವಸ ಹೀಗೆ ಒಂದ್ ನಟ್ನ ಬಿಚ್ತಿರ್ಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಶಿಸ್ತಾಗ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇದರಿಂದ ಅವ್ನ ಕಾಲು ಫ್ರಾಕ್ಚರ್ಡ್ ಆಗ್ಬಿಡುತ್ತೆ, ನಡೆಯಕ್ಕೆ ಆಗ್ತಾ ಇರೋದಿಲ್ಲ. ಆ ತರ ಆಗ್ಬಿಡುತ್ತೆ ಈಗ ಅವ್ನಿಗೆ. ಇದರಿಂದ ಅವನೇ ಅವ್ನ ಕಾಲನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ನೈಟ್ ಹೀಗೆ ಮಿಕ್ಕಿರೋ ಜಾಮ್ನ ತಿನ್ಕೊಂಡು ಅಲ್ಲಿ ಪಟಾಕಿ ಹೊಡಿತಾ ಇರ್ತಾರೆ. ಅದನ್ನ ನೋಡ್ಕೊಂಡು ಆಗ ಇವನ್ ಕಣ್ಣಿಗೆ ಆ ಹುಡುಗಿ ಜಸ್ಮಿಯ ಕಾಣಿಸ್ತಾಳೆ. ಜಸ್ಮಿ ಇವನ್ಗೆ ಹೆಲ್ಪ್ ಮಾಡಕ್ ಬಂದಿರೋ ತರ ಕಾಣಿಸುತ್ತೆ. ಆದ್ರೆ ನೆಕ್ಸ್ಟ್ ಸೆಕೆಂಡ್ಗೆ ಅವಳು ಮಾಯ ಆಗಿ ಹೋಗ್ಬಿಡ್ತಾಳೆ. ಇದೆಲ್ಲ ಇವನು ಒಂದು ವಿಷನ್ ಆಗಿರುತ್ತೆ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗುತ್ತೆ, ಇವನ್ ಕೈ ನಡೆಯಕ್ಕೆ ಆಗ್ತಾ ಇರೋದಿಲ್ಲ, ಆ ರೀತಿ ಆಗ್ಬಿಟ್ಟಿರುತ್ತೆ. ಇವನು ಅನ್ನ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಹೋಗ್ತಾನೆ. ಹಿಂದೆ ಇವ್ರ ಮನೆ ಇವನ್ನ ತೆಳ್ಳಿ ಇವನ್ಗೆ ಆ ಮಳೆ ಚುಚ್ಕೊಳ್ಳೋ ರೀತಿ ಮಾಡೋ ತರ ಇವನ್ಗೆ ವಿಷನ್ ಕಾಣಿಸುತ್ತೆ. ಇದರಿಂದ ಅವನೇ ಚುಚ್ಕೊಂಡಿರ್ತಾನೆ ಅಲ್ಲಿಗೆ. ಆಗ ಇವನಿಗೆ ಕಾಣಿಸುತ್ತೆ ಫೈರ್ ಸೆನ್ಸರ್, ಅಂದ್ರೆ ಈ ಬೆಂಕಿ ಕಾಣಿಸಿದ ತಕ್ಷಣ ಒಂದು ಅಲರ್ಟ್ ನ ಕೊಡುತ್ತಲ್ಲ, ಅದು ಇವನಿಗೆ ಕಾಣಿಸುತ್ತೆ. ಇದಕ್ಕೆ ಹೇಗಾದ್ರೂ ಬೆಂಕಿ ತೋರಿಸಿ ಅಲಾರಾಮ್ ನ ಸೌಂಡ್ ಬಡಿಸಿದ್ರೆ ಆಚೆಗಡೆ ಜನಕ್ಕೆ ನಾನು ಇದ್ದೀನಿ ಅಂತ ಗೊತ್ತಾಗುತ್ತೆ ಅನ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ
ಆ ಮನೇಲಿ ಇಷ್ಟೊಂದು ಬುಕ್ಸ್ಗಳಿರುತ್ತೆ, ಅದ್ರಲ್ಲಿರೋ ಪೇಪರ್ಗಳನ್ನೆಲ್ಲ ಹರ್ಕೊಂಡ್ಬಂದು ಒಂದು ಬೂತ್ ಕನ್ನಡಿ ಇರುತ್ತೆ, ಅದನ್ನ ಸೂರ್ಯನ ಬೆಳಕಿಗೆ ಹಿಡಿದ್ಬಿಟ್ಟು ಒಂದು ಬೆಂಕಿನ ಕತ್ತಿಸ್ತಾನೆ. ಆ ಬೆಂಕಿನ ಹತ್ತಿಸ್ಬಿಟ್ಟು ಒಂದು ಕಡ್ಡಿಗೆ ಒಂದು ಬಟ್ಟೆ ಸುತ್ಬಿಟ್ಟು ಇವನ ಹತ್ರ ಸ್ವಲ್ಪ ಎಣ್ಣೆ ಮಿಕ್ಕಿರುತ್ತೆ, ಅದನ್ನ ಅದು ಕುಯ್ದ್ಬಿಟ್ಟು ಅದಕ್ಕೆ ಬೆಂಕಿನ ಹತ್ತಿಸ್ಕೊತಾನೆ. ಹತ್ತಿಸ್ಕೊಂಡು ಶಿಸ್ತಾಗಿ ಬರ್ತಾನೆ, ಅದ್ರ ಮೇಲ್ಗಡೆ ಹತ್ತುತ್ತಾನೆ. ಹತ್ಬಿಟ್ಟು ಆ ಫೈರ್ ಸೆನ್ಸರ್ಗೆ ಈ ಬೆಂಕಿನ ತಗೊಂಡೋಗಿ ಅಲ್ಲಿ ಹಿಡಿತಾನೆ. ಅದು ಕೂಡ ಅಬ್ಸರ್ವ್ ಆಗ್ಬಿಟ್ಟು ಅಲಾರಾಮ್ ಬಡ್ಕೊಳ್ಳುತ್ತೆ ಅಂತ ಇವ್ನು ಅನ್ಕೊಂಡ್ರೆ ನೋಡಿದ್ರೆ ಅಲಾರಾಮ್ ಬದಲು ಅದೆಲ್ಲ ಮಳೆ ಬರಕ್ ಶುರು ಆಗ್ಬಿಡುತ್ತೆ. ಆ ಮನೆ ಪೂರ್ತಿ ಮಳೆ ಬರಕ್ ಶುರು ಆಗ್ಬಿಡುತ್ತೆ. ಅಯ್ಯೋ ದೇವ್ರೆ, ಇದೇನ್ ಮನೇನ ಮ್ಯೂಸಿಯಂ, ಏನ್ ಒಳ್ಳೆ ಟೈಟ್ ಸೆಕ್ಯೂರಿಟಿ ಮಾಡ್ತಾ ಮಾಡಿಕೋನಲ್ಲಪ್ಪ ದೇವ್ರೆ, ಇವನೇ ಮನುಷ್ಯನ ರಾಕ್ಷಸನ ಅಂತ ಬೈಕೊಂಡು ಆ ಜಾಗದೆಲ್ಲ ನೋಡ್ತಾನೆ. ನೀರೆಲ್ಲ ತುಂಬ್ಕೋತಾ ಇರುತ್ತೆ. ಇವನು ಕೂಡ ಅದು ತಡೆಯಕ್ಕಾಗ್ದಿರ ಹೋಗಿ ಒಂದ್ ಜಾಗದಾಗ ಕೂತ್ಕೋತಾನೆ. ಅದ್ರ ಪಾಡಿಗೆ ಅದು ಮಳೆ ಎಲ್ಲ ಬಂದ್ಬಿಟ್ಟು ಕ್ಲೀನ್ ಆಗಿ ಸ್ಟಾಪ್ ಆಗ್ಬಿಡುತ್ತೆ. ಒಂದ್ ಬಾಡಿ ತುಂಬಾ ಡಿಕನ್ಫರ್ಸ್ ಆಗಕ್ ಶುರುವಾಗಿರುತ್ತೆ. ಹಾಗೆ ಸುಮ್ನೆ ಮಲ್ಕೋತಾನೆ. ನೆಕ್ಸ್ಟ್ ಬೆಳಿಗ್ಗೆ ಆಗುತ್ತೆ. ಈಗ ಎಲ್ಲ ನಡ್ಕೊಂಡು ತೆಗೆದ್ಬಿಟ್ಟ. ಈಗ ಆಚೆ ಹೋಗೋದೊಂದೇ ಇರೋದು. ಹೋಗಕ್ಕಿಂತ ಮುಂಚೆ ಮನೆಗೆಲ್ಲ ಗುಡ್ ಬೈ ಹೇಳಿ ಹಾಗೆ ಆ ಮನೆ ಓನರ್ಗೆ ಒಂದು ಮೆಸೇಜ್ ನ ಬರೀತಾನೆ. ನಾನೇನ್ ಮನೆನ ತುಂಬಾ ಹಾಳು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು. ಆದ್ರೆ ನಾನಿರೋ ಪರಿಸ್ಥಿತಿನಿ ನಾನು ಇದನ್ನ ಮಾಡ್ಲೇಬೇಕಾಗಿತ್ತು. ನಾನೇ 2 ಪೇಂಟಿಂಗ್ಸ್ ನಾನು ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ, ನಿನ್ ಮನೆ ಹಾಳು ಮಾಡಿರೋ ಬದಲು. ಅಂದ್ರೆ ಇವನು 2 ಪೇಂಟಿಂಗ್ಸ್ ಬಿಡಿಸಿರ್ತಾನೆ. ಈ ಮನೆ ಯಾವ್ದೇ ನರಕಕ್ಕಿಂತ ಕಮ್ಮಿ ಇಲ್ಲ, ಈ ಮನೆ ನಮ್ಗೆ ಒಂದೊಳ್ಳೆ ಪಾಠ ಕಳ್ಸೈತೆ, ಹಂಗೆ ಹಿಂಗೆ ಅಂತ ಎಮೋಷನಲಿ ಅಲ್ಲೇನೋ ಬರೆದ್ಬಿಟ್ಟು ಓಕೆ ಸ್ಟೆಪ್ಸ್ ಮೇಲ್ಗಡೆ ಎಲ್ಲ ಹತ್ಬಿಟ್ಟು ಶಿಸ್ತಾಗ ಅಲ್ಲಿಂದ ಆಚೆಗಡೆ ಹೊಂಟೋಗ್ತಾನೆ. ಆದ್ರೆ ನಮಗೆ ತೋರ್ಸೋದಿಲ್ಲ ಅವನು ಮೇಲ್ಗಡೆಯಿಂದ ಹೇಗೋದಂತ, ಯಾಕೆಂದ್ರೆ ಇದು ತುಂಬಾ ಹೈಟ್ ಅಲ್ಲಿ ಇರುತ್ತೆ ಈ ಮನೆ. ಇವನು ಒಂದಿಂದ ಒಂದ್ ಜಾಗಕ್ಕೆ ಹೇಗೆ ಹೋಗುದ ಅಂತ ತೋರ್ಸೋದಿಲ್ಲ. ಅವನು ಹೇಗ ಒಂದು ತನ್ನ ಹಠಾನೆ ಬಿಡ್ದಲೆ ತಪ್ಪಿಸ್ಕೊಂಡು ಅಲ್ಲಿಂದ ಕೊನೆಗೂ ಹೋಗೇ ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ನೀವೇನಾದ್ರೂ ಈ ತರ ಒಂದು ಮನೇಲಿ ಸಿಕ್ಕಾಕೊಂಡಿದ್ರೆ ನೀವೇನ್ ಮಾಡ್ತಿದ್ರಿ? ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ಲೇಬೇಕು ನೀವು. ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿರಿ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ತರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.